ಸ್ನೇಹಿತರೆ, ಇವತ್ತಿನ ಕಾನ್ಸೆಪ್ಟು ತುಂಬಾನೇ ಸಿಂಪಲ್ ಆದ್ರೆ ಮೋಸ್ಟ್ ಪವರ್ಫುಲ್. ಅದೇನು ಅಂದ್ರೆ ಆಂಟ್ ಫಿಲಾಸಫಿ. ಇರುವೆಗಳ ಜೀವನ ಶೈಲಿಯಿಂದ ನಮ್ಮ ಜೀವನದಲ್ಲಿಯೂ ಕೂಡ ಅದ್ಭುತ ಬದಲಾವಣೆಗಳನ್ನ ತಂದುಕೊಳ್ಳಬಹುದು. ಒಂದು ಚೂರು ಇರುವೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಅವು ಸಾಕ್ತಾ ಇರ್ತವೆ ಅಂತ. ನೀವು ಅದನ್ನ ತಪ್ಪಿಸ್ಬೇಕು ಅಂತ ನೀವೇನಾದ್ರೂ ಟ್ರೈ ಮಾಡಿದ್ರೆ ಗ್ಯಾರಂಟಿ ಕೊಡ್ತೀನಿ, ಅವು ಮಾತ್ರ ನಿಲ್ಲಲ್ಲ, ಬೇರೆ ದಾರಿ ಹುಡುಕ್ತವೆ. ಪಕ್ಕದಲ್ಲಿ ಹೋಗ್ಬೋದು, ಹಿಂದೆ ಹೋಗ್ಬೋದು, ಅಥವಾ ಮೇಲೆ ಹೋಗ್ಬೋದು, ನಿಲ್ಲುವಂತಹ ಚಾನ್ಸೇ ಇಲ್ಲ. ಸೊ ಯಾವತ್ತಿಗೂ ಸೋಲನ್ನ ಒಪ್ಪಿಕೊಳ್ಬೇಡಿ. ನಮ್ಮ ಗುರಿಯನ್ನ ತಲುಪೋದಕ್ಕೆ ದಾರಿಯನ್ನ ಹುಡುಕ್ಲೇಬೇಕಾಗತ್ತೆ. ಎಷ್ಟೇ ಅಡೆತಡೆಗಳಿದ್ರೂ ಕೂಡ ಆ ಇರುವೆಗಳೇ ನಿಂತ್ಕೊಳ್ಳಲ್ಲ ಅಂದ್ರೆ ಮನುಷ್ಯರು ನಾವು ಯಾಕ್ರಿ ಯಾರೋ ತಡೆದ್ರು ಅಂತ ನಿಂತ್ಕೊಳ್ಬೇಕು. ಇನ್ನೊಂದು ಇಂಟ್ರೆಸ್ಟಿಂಗ್ ಫಿಲಾಸಫಿ ಇರುವೆಗಳದ್ದು ಏನು ಅಂದ್ರೆ, ಇರುವೆಗಳು ಬೇಸಿಗೆಯಲ್ಲಿ ಚಳಿಗಾಲದ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತವೆ. ಚಳಿಗಾಲ ಬಂತು ಅಂದ್ರೆ ಇರುವೆಗಳು ಹೊರಗಡೆ ಬರೋದೇ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಚಳಿಗಾಲಕ್ಕೆ ಬೇಕಾಗಿರುವಂತಹ ಸಾಕಷ್ಟು ತಿಂಡಿಯನ್ನ, ಊಟವನ್ನ ಅದು ಸಂಗ್ರಹ ಮಾಡುತ್ತೆ. ಇದರರ್ಥ ನಾಳೆಯ ಬಗ್ಗೆ ಇರುವೆ ಯಾವತ್ತಿಗೂ ಪ್ಲಾನಿಂಗ್ ಅನ್ನ ಮಾಡಿಕೊಳ್ತಾ ಇರತ್ತೆ ಅಂತ. ನನ್ನ ನಾಳೆ ಬೆಟರ್ ಆಗಿ ಇಟ್ಕೊಳ್ಬೇಕು ಅಂದ್ರೆ ಇವತ್ತು ನಾನು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡುತ್ತೆ. ಅಂಡ್ ಥರ್ಡ್ ಪಾಯಿಂಟ್ ಕೇಳಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇರುವೆಗಳು ಚಳಿಗಾಲದಲ್ಲಿ ಹೊರಗಡೆ ಬರೋಕ್ಕಾಗಲ್ಲ ಅಂತ ಆಹಾರ ಏನೋ ಸಂಗ್ರಹ ಮಾಡಿಬಿಟ್ವು. ಆದ್ರೆ ಪ್ರಾಬ್ಲಮ್ ಇದಲ್ಲ, ಎಷ್ಟು ದಿನ ಅಂತ ಇರೋ ಆಹಾರವನ್ನೇ ತಿನ್ಬೇಕಾಗತ್ತೆ. ಮತ್ತೆ ಬೇಸಿಗೆ ಕಾಲ ಬಂದೇ ಬರುತ್ತೆ, ನಾವು ಮತ್ತೆ ಹೊರಗಡೆ ಹೋಗ್ತೀವಿ, ಆಹಾರವನ್ನ ಹುಡುಕ್ತೀವಿ ಅನ್ನುವಂತಹ ಪಾಸಿಟಿವ್ ಆಟಿಟ್ಯೂಡು ಇರುವೆಗಳದಾಗಿರತ್ತೆ. ನಮ್ಮ ಕೆಟ್ಟ ದಿನಗಳು ಕಳೆದು ಮುಂದೆ ಒಳ್ಳೆ ದಿನಗಳು ಬಂದೇ ಬರ್ತವೆ ಅನ್ನುವಂತಹ ಆಲೋಚನೆ ಅವರದ್ದು. ಇವತ್ತು ಬೇಸಿಗೆ ಅಂದ್ರೆ ನಾಳೆ ಚಳಿ, ನಾಡಿದ್ದು ಮತ್ತೆ ಬೇಸಿಗೆ, ಕಷ್ಟ ಸುಖ ಇದ್ದೇ ಇರುತ್ತೆ ಅನ್ನುವಂತಹ ಪಾಸಿಟಿವ್ ಆಟಿಟ್ಯೂಡು ಆ ಇರುವೆಗಳದಾಗಿರುತ್ತೆ. ಸೊ ಯಾವಾಗ್ಲೂ ಪಾಸಿಟಿವ್ ಆಗಿರೋದು ಎಷ್ಟು ಇಂಪಾರ್ಟೆಂಟು ಅಲ್ವಾ. ಫೋರ್ತ್ ಪಾಯಿಂಟ್ ಏನು ಅಂದ್ರೆ, ಇರುವೆಗಳು ಚಳಿಗಾಲಕ್ಕೆ ಬೇಕಾಗಿರುವ ಆಹಾರವನ್ನ ಎಷ್ಟು ಸಂಗ್ರಹ ಮಾಡುತ್ತೆ ಅಂತ. ಎಷ್ಟು ಅಂದ್ರೆ ಅದರ ಕೆಪಾಸಿಟಿಯನ್ನ ಮೀರಿ ಪ್ರಯತ್ನ ಪಡುತ್ತೆ. ಅದ್ರ ಕೈಯಿಂದ ಎಷ್ಟು ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಮಾಡುತ್ತೆ. ನಿಮ್ಗೆ ಗೊತ್ತು ಅನ್ಕೋತೀನಿ, ಇರುವೆಗಳು ತನಗಿಂತ ಜಾಸ್ತಿ ತೂಕ ಇರುವ ವಸ್ತುಗಳನ್ನ ಸಾಗಿಸೋದಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇರ್ತವೆ, ನೀವು ನೋಡಿರಬಹುದು. ಸೊ ಈ 4 ಮಾತುಗಳು ಇರುವೆಗಳಿಂದ ನಾವು ಕಲಿಲೇಬೇಕಾಗಿರುವಂಥದ್ದು. ಯಾವತ್ತಿಗೂ ನಿಲ್ಲೋಕ್ ಹೋಗ್ಬೇಡಿ, ನಾಳೆ ಬಗ್ಗೆ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಾ ಇರಿ. ಬಿ ಪಾಸಿಟಿವ್ ಅಂಡ್ ನಮ್ಮ ಗುರಿಯನ್ನ ತಲುಪಬೇಕು ಅಂದ್ರೆ ನಿರಂತರವಾಗಿ ನಮ್ಮ ಕೆಲಸ ನಡೀತಾನೆ ಇರಬೇಕು ಅಂತ ಹೇಳ್ತಾ, ಲೈಫ್ ಚೇಂಜಿಂಗ್ ವಿಡಿಯೋಸ್ ಎಲ್ರಿಗಿಂತ ಮೊದಲು ನೋಡೋದಕ್ಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್ ಅಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.